2026 ಮತ್ತು 27ನೇ ಸಾಲಿನ ಶಾಲಾ ಪ್ರಾರಂಭೋತ್ಸವವನ್ನು ಹಮ್ಮಿಕೊಂಡಿರ್ತಕ್ಕಂಥ DVG ಶಾಲೆಯ ಮುಖ್ಯೋಪಾಧ್ಯಾಯರಾದ ಸೊಣ್ಣಪ್ಪ ಸರ್ ಅವರೇ ಹಾಗೂ ನಾನು ಈ ಶಾಲೆಗೆ ಇದಕ್ಕೂ ಮುಂಚೆ ಒಂದೆರಡು ಕಾರ್ಯಕ್ರಮಕ್ಕೆ ಆಗಮಿಸಿದಾಗ ನನಗೆ ಅನಿಸ್ತು, ಇವರು ಪ್ರತಿಯೊಂದು ಕಾರ್ಯಕ್ರಮನೂ ಕೂಡ ಹಬ್ಬದ ರೀತಿಯಲ್ಲೇ ಮಾಡ್ತಿದ್ದಾರೆ. ಇವ್ರಿಗೆ ಯಾವುದೇ ಒಂದು ಹೇಳಿಕೆ ಬೇಕಾಗಿರಲಿಲ್ಲ, ಯಾಕಂದರೆ ಬೇರೆ ಶಾಲೆಗಳು ಮಾಡ್ತಿರ್ಲಿಲ್ವೇನೋ ಬಹುಶಃ. ನಾವು ಇಲ್ಲಿ ಕಂಡಂಥ ವಿಷಯ ಏನಂದರೆ, ಪ್ರತಿಯೊಂದು ಕಾರ್ಯಕ್ರಮ ಕೂಡ ಇವರು ಮಕ್ಕಳನ್ನ ಹಬ್ಬದ ರೀತಿಯಲ್ಲಿ ಸ್ವಾಗತ ಮಾಡ್ತಿದ್ರು. ಯಾರಾದರೂ ಹೇಳ್ತಾರೆ ವೆಲ್ ಬಿಗನ್ ಇಸ್ ಹಾಫ್ ಡನ್ ಅಂತ ಹೇಳ್ಬಿಟ್ಟು, ಅಂದರೆ ನಾವು ಯಾವುದೇ ಒಂದು ಕಾರ್ಯವನ್ನು ಚೆನ್ನಾಗಿ ಪ್ರಾರಂಭ ಮಾಡಿದ್ರೆ ನಾವು ಅರ್ಧ ಒಂದು ಕಾರ್ಯವನ್ನು ಮುಗಿಸ್ದಾಗೆ ಅಂತ ಹೇಳ್ಬಿಟ್ಟು. ಮಕ್ಕಳೇ ಜೈ ಬೋಲೋ ಭಾರತ್ ಮಾತಾ ಕಿ. 2 ನಿಮಿಷ ಮಾತಾಡ್ತೀನಿ ನಾನು, ನೀವು ಯಾರು ಗಲಾಟೆ ಮಾಡಬಾರ್ದು. ಹಾಗಾಗಿ ನೀವು ನಿಜವಾಗ್ಲೂ ಪ್ರಾರಂಭೋತ್ಸವನ ಬಹಳ ಅದ್ಧೂರಿಯಾಗಿ ಮಾಡಿದ್ದೀರಾ. ನೀವು ಅರ್ಧ ಕೆಲಸವನ್ನು ಮುಗಿಸ್ದಂಗೆ ಇನ್ನು ಅರ್ಧ ಕೆಲಸ ನೀವೇನು ಮಾಡಬೇಕಂದ್ರೆ, ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ. ಅಂದರೆ 2026 ಮತ್ತು 27ನೇ ಸಾಲಿನಲ್ಲಿ ನಮ್ಮ ಧ್ಯೇಯ ವಾಕ್ಯ ಯಾವುದಾಗಿದೆ? ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ. ಅಂದರೆ ನಾವು ಯಾರು ಚೆನ್ನಾಗಿ ಓದ್ತೀವೋ ಖಂಡಿತ ಲೈಫಲ್ಲಿ ನಾವು ಉನ್ನತ ಮಟ್ಟಕ್ಕೆ ಹೇರ್ತೀವಿ. ನಮ್ಮ ಭವಿಷ್ಯ ಏನಾಗಿರುತ್ತೆ? ಉತ್ತಮ ರೀತಿಯದಾಗಿರುತ್ತೆ. ಈ ಒಂದು ಉತ್ತಮ ಕಲಿಕೆಗಾಗಿ ನಿಮ್ಮ HM ಸರ್ ಆಗ್ಬೋದು, ನಿಮ್ಮ ಎಲ್ಲ ಶಿಕ್ಷಕರು ಹಗಲಿರುಳು ಕಷ್ಟಪಡ್ತಿದ್ದಾರೆ. ನಿಜಕ್ಕೂ ನೀವೆಲ್ಲ ಪುಣ್ಯವಂತರು ಅಂತ ಹೇಳಬೇಕು. ನಾನು ನಿಜಕ್ಕೂ ಇಂಥ ಶಾಲೆನ ನನ್ನ ಲೈಫಲ್ಲಿ ನಾನು ನೋಡಿಲ್ಲ. DVG ಅಂತ ಶಾಲೆಯನ್ನು ನಾನು ನೋಡಿಲ್ಲ. ಯಾಕಂದರೆ ತುಂಬ ಪೇರೆಂಟ್ಸ್ ಹೇಳ್ತಾರೆ ನನ್ನ ಮಕ್ಕಳನ್ನ ನಾವು DVG ಶಾಲೆಗೆ ಸೇರಿಸ್ತಾ ಇದ್ದೀವಿ ಅಂತ. ನಾನು ಕೇಳಿದೆ, ನಿಮ್ಮ ಸ್ಕೂಲಲ್ಲಿ ನಿಮ್ಮ ಊರಲ್ಲಿ ಬೇಕಾದಷ್ಟು ಶಾಲೆಗಳಿದ್ದುಕೊಂಡು ನೀವು ಯಾಕೆ ಪ್ರೈವೇಟ್ ಸ್ಕೂಲ್ನ ಬಿಡಿಸಿ DVG ಶಾಲೆಗೆ ಕಳಿಸಿದ್ದೀರಾ ಅಂದರೆ, ಅಲ್ಲಿರ್ತಕ್ಕಂಥ ಮುಖ್ಯ ಶಿಕ್ಷಕರು, ಅಲ್ಲಿರ್ತಕ್ಕಂಥ ಶಿಕ್ಷಕರು ನಮ್ಮ ಮಕ್ಕಳಿಗೆ ಇಂಗ್ಲೀಷಲ್ಲಿ ಪಾಠ ಮಾಡ್ತಾರೆ. ಯಾವುದೇ ಕಾನ್ವೆಂಟ್ ಮಗು ಕೂಡ ಅಷ್ಟು ಚೆನ್ನಾಗಿ ಕಲಿಕೆ ಆಗಿಲ್ಲ. ಆದ್ದರಿಂದ ನಮ್ಮ ಮಗುನ ನಾವು DVG ಶಾಲೆಗೆ ಸೇರಿಸ್ತೀವಿ ಅಂತ ಹೇಳ್ಬಿಟ್ಟು. ನಿಜಕ್ಕೂ ನನಗೆ ಇವರ HM ಬಗ್ಗೆ ವಿಶೇಷವಾದ ಕಾಳಜಿ ಇದೆ. ಯಾಕೆ ಅಂದರೆ ಯೂನಿಫಾರ್ಮ್ ಬಂದಾಗಿಂದ ಅವ್ರು ಹೇಳ್ತಿದ್ದಾರೆ ನಮ್ಮ ಮಕ್ಕಳಿಗೆ ಜಾಸ್ತಿ ಆಗುತ್ತಮ್ಮ ಸ್ಟ್ರೆಂತು, ಶಾರ್ಟೇಜ್ ಆಗುತ್ತೆ ಅಂತ. ಅಂದರೆ ಎಲ್ಲ ಮುಖ್ಯ ಶಿಕ್ಷಕರು ಬಂದರು, ನಾನು ಕೊಟ್ಟಷ್ಟು ತೊಗೊಂಡು ಹೋದರು. ಆದರೆ ಇವ್ರ ಮನಸ್ಸಲ್ಲಿ ಏನಿದೆ, ನಮ್ಮ ಮಕ್ಕಳು ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಪ್ರತಿಯೊಂದು ಮಗುಗೂ ನಾನು ಯೂನಿಫಾರ್ಮ್ನ ಕೊಡಲೇಬೇಕು ಅಂತ ಅವ್ರಿಗೆ ಒಂದು ಒಳಗಡೆ ಇದೆ. ಯಾವುದೇ ಮುಖ್ಯ ಶಿಕ್ಷಕರಾಗಲಿ ಆ ಒಂದು ತವಕವನ್ನು ಇಟ್ಕೊಂಡು ಇಷ್ಟೊಂದು ಪಿಲ್ಲರ್ಸ್ ಅಂತ ಹೇಳ್ಬೋದು, ನೀವೆಲ್ಲರೂ ಟೀಚರ್ಸು ಅವ್ರಿಗೆ ಸಪೋರ್ಟ್ ಮಾಡಿ ಇಂತಹ ದೊಡ್ಡ ಶಾಲೆ, ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮೋಸ್ಟ್ಲಿ ಅತ್ಯುತ್ತಮ ಶಾಲೆ ಅಂತಲೇ ಹೇಳ್ಬೋದು DVG ಶಾಲೆ. ಇಂತಹ DVG ಶಾಲೆಯಲ್ಲಿ ಬಂದು ನಾನೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ ಅಂದರೆ ಅದು ನನ್ನ ಪುಣ್ಯ ಅಂತ ಹೇಳ್ಬೋದು. ನಿಜಕ್ಕೂ ಸರ್, ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಟ್ಟಿದ್ದೀರಾ, ನಾನು ನಿಮಗೆ ಚಿರಋಣಿ ಆಗಿರ್ತೀನಿ. ಮಕ್ಕಳೇ, ನಾನು ನಿಮಗೆಲ್ಲ ಒಂದೇ ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಗೊತ್ತಾ, ಇಷ್ಟೊಂದು ಜನ ಟೀಚರ್ಸ್ ಎಲ್ಲ ಕಷ್ಟಪಡ್ತಿರೋದು ಏನಕ್ಕೋಸ್ಕರ ಅಂದರೆ ಇಡೀ ನಿಮ್ಮ ಭವಿಷ್ಯವನ್ನು ಚೆನ್ನಾಗಿ ಮಾಡಬೇಕು ಅಂತ. ಶಿಕ್ಷಕರು ಹೇಳೋ ಎಲ್ಲ ಮಾತುಗಳನ್ನು ನೀವು ಮನೆಗಂಡು ನಿಮ್ಮ ಮುಖ್ಯ ಶಿಕ್ಷಕರು ಕೊಡ್ತಕ್ಕಂತಹ ನೀವು ಮಾತುಗಳನ್ನಾಗಲಿ, ನಿಮ್ಮ ಶಿಕ್ಷಕರು ಹೇಳ್ತಕ್ಕಂಥ ಹಿತವಚನಗಳಾಗಲಿ, ಪಾಠಗಳ ಪ್ರವಚನಗಳಾಗಲಿ ನೀವು ಕೇಳಿ ನೀವು ಉನ್ನತ ಮಟ್ಟಕ್ಕೆ ಹೋಗಬೇಕು. ಈ DVG ಕಂಡಂತಹ ಕನಸು ಬಹುಶಃ ಇದೇನೇನೋ, ಈ DVG ಕಂಡಂಥ ಕನಸನ್ನು ಸೊಣ್ಣಪ್ಪ ಸರ್ ನನಸು ಮಾಡ್ತಿದ್ದಾರೆ ಅಂತ ನಾನು ಬಹುಶಃ ಭಾವಿಸ್ತಾ ಇದ್ದೀನಿ. ನಿಮಗೆಲ್ಲ ಒಳ್ಳೆಯದಾಗಲಿ. 2026 ಮತ್ತು 27ನೇ ಸಾಲಲ್ಲಿ ನಿಮಗೆಲ್ಲ ಉಜ್ವಲ ಭವಿಷ್ಯ. ನಿಜಕ್ಕೂ ದೇವರು ಆರೋಗ್ಯ, ಆಯುಷ್ಯು, ವಿದ್ಯೆ, ಸರಸ್ವತಿ ಎಲ್ಲವೂ ಒಲಿಯಲಿ ನಿಮಗೆ ಅಂತ ಹೇಳ್ತಾ ನನಗೆ ಈ ಒಂದು ಅವಕಾಶಕ್ಕಾಗಿ ನಾನು ಋಣಿಯಾಗಿರ್ತೀನಿ ಸರ್. ಥ್ಯಾಂಕ್ ಯು.